ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಥಂಡಿ ಅಂದರೂ ಜಗ್ಗೈತಿ. ಟೈಮ್ 8 ಗಂಟೆ ಆಗೈತಿ. ಅಂದರೂ ನೋಡಿರಿ ಮಂಜು ಎಷ್ಟು ಬಿದ್ದೈತೆ ನಮ್ಮ ಮನೆ ಹತ್ರ. 8 ಗಂಟೆಗೆ ನಂದೆಲ್ಲ ಪೂಜೆ ಆಗಿತ್ತು. ಮಾರ್ನಿಂಗ್ ಕೆಲಸ ಏನೇನು ಇರ್ತಾವೆಲ್ಲ ಮುಗಿಸಿದ್ದೆ. ಇವತ್ತು ನಮ್ಮ ಮನೆದು ಕಾರ್ತಿಕ ಇತ್ತು, ಹುಣ್ಣಿಮೆ ದಿವಸದ ವ್ಲಾಗ್ ಇದೆ. ಅಂದರೆ ನಮ್ಮ ಮನೆ ದೇವ್ರದ್ದು ಕಾರ್ತಿಕೋತ್ಸವ ಇತ್ತು ಇವತ್ತು. ಬರೀ ಇವತ್ತೇ ವಿಡಿಯೋ ಏನೇನು ಆಗ್ತೈತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಾರ್ನಿಂಗ್ ಎದ್ದು ನನ್ನ ಮಗಳು ಪುಟಾಣಿ ನೋಡಿಲ್ಲ ಆಟ ಆಡ್ಕೊತ ಕುಂತ್ಬಿಟ್ಟಾಳ. ಇವತ್ತು ನಾನು ಟಿಫಿನ್ಗೆ ಸಿಂಪಲ್ಲಾಗಿ ಅವಲಕ್ಕಿ ಮಾಡಿದ್ದೆ. ಯಾಕಂದ್ರೆ ಅಡುಗೆ ಭಾಳ ಮಾಡೋದಿತ್ತು ಇವತ್ತು. ಸೊ ಅದಕ್ಕೆ ಅವಲಕ್ಕಿ ಮಾಡಿದ್ರೆ ಆಯ್ತು ಅಂತೇಳಿ ಅವಲಕ್ಕಿ ಮಾಡಿದ್ದೆ. ಇಲ್ಲಾಂದ್ರೆ ರೊಟ್ಟಿ ಚಪಾತಿ ಏನಾದರೂ ಮಾಡ್ತಿದ್ವಿ. ಹುಣ್ಣಿಮೆ ಐತಲ್ಲ, ರೊಟ್ಟಿ ಮಾಡಲ್ಲ. ಹುಣ್ಣಿಮೆಗೆ ಅಮಾಸೆಗೆ ಅಡುಗೆ ಮಾಡಬೇಕು ಅಂತೇಳಿ ಅಡುಗೆ ಮನೆ ಕಡೆ ಬಂದೀನಿ. ಈ ಕಡೆ ನೋಡಿರಿ ಸಾಂಬಾರು ಮಾಡತ್ತೀನಿ. ನಾನು ಕಟ್ಟಿನ ಸಾರು. ನಮ್ಮೂರ ಸೈಡೆಲ್ಲ ನಾವು ಇದು ಫೇವ್ರೆಟ್, ನನಗಂತೂ ಭಾಳ ಫೇವ್ರೆಟ್ ಇದೆ. ನಾವು ಉತ್ತರ ಕರ್ನಾಟಕದ ಒಂಥರ ಎಮೋಷನ್ ಅಂತಲೇ ಹೇಳ್ಬೋದು ಕಟ್ಟಿನ ಸಾರು. ಇದನ್ನು ಹೆಂಗೆ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೊತ್ತಿರಲಾರ್ದರೂ ತಿಳ್ಕೊಬೋದು. ನಾನು ಒಂದು ಬಟ್ಲ ನೋಡಿರಿ ಕಡಲೆಬೇಳೆ ತೊಗೊಂಡಿನಿ. ಅದನ್ನು ಕುಕ್ಕರ್ ಒಳಗೆ ತೊಳೆದು ನಾನು ವಿಜಿಲ್ ಹೊಡಿಸ್ತೀನಿ. ಈ ಕಡೆ ಒಣ ಕೊಬ್ಬರಿ ತೊಗೊಂಡೀನಿ. ಹಸಿ ಕೊಬ್ಬರಿ ಆದರೂ ತೊಗೋಬೋದು, ಒಣ ಕೊಬ್ಬರಿ ಆದರೂ ತೊಗೋಬೋದು. ಒಂದು ಸ್ವಲ್ಪ ಹವೀಜ, ಒಂದು ಸ್ವಲ್ಪ ಮೆಂತ್ಯ, ಹಸಿ ಮೆಣಸಿನ್ಕಾಯಿ, ಒಂದು ಅರ್ಧ ಉಳ್ಳಾಗಡ್ಡಿ, ಚಕ್ಕೆ, ಲವಂಗ, ಮತ್ತಿದೇನು ದಾಲ್ಚಿನ್ನಿ, ಮತ್ತು ಇದು ರೌಂಡ್ ಕಾಳು ಮೆಣಸು, ಒಂದು ಹೂ ಚಕ್ರದ ಎಲೆ ಸಿಗುತ್ತಲ್ಲ ಅದನ್ನು ತೊಗೊಂಡಿನಿ. ಅದನ್ನು ತೊಗೊಂಡು ಒಂದೊಂದಾಗಿ ನಾನು ಇವಾಗ ಎಲ್ಲನೂ ಫ್ರೈ ಮಾಡ್ಕೊತೀನಿ. ಇದನ್ನು ಎಲ್ಲನೂ ಒಂದೇ ಸತಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಒಂದೊಂದನ್ನು ಫ್ರೈ ಮಾಡ್ಕೊತೀನಿ. ಏನಪ್ಪ ಇದು ಇಷ್ಟು ಟೈಮ್ ಹಿಡಿತೈತಿ ಒಂದೊಂದು ಫ್ರೈ ಮಾಡ್ಕೊಳ್ಳೋರು ಅಂತ ಅಂದ್ಕೊಳ್ಳೋರು ಒಂದೇ ಸತಿ ಅಷ್ಟು ಮಾಡ್ಕೋಬಹುದು. ಬಟ್ ಅದೇನೋ ನಮ್ಗೆ ಸರಿ ಅನ್ಸಂಗಿಲ್ಲ. ಸೊ ಅದಕ್ಕೆ ನಾನು ಒಂದೊಂದನ್ನು ನಾನು ಫ್ರೈ ಮಾಡ್ಕೊತೀನಿ. ಈ ಕಡೆ ಒಣ ಕೊಬ್ಬರಿನ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ. ಈ ಟೇಸ್ಟ್ ಅಂತೂ, ಈ ಸಾಂಬಾರಿನ ಟೇಸ್ಟ್ ಅಂತೂ ಸಖತ್ತಾಗಿ ಬರ್ತೈತಿ. ನನಗಂತೂ ಇದು ಭಾಳ ಇಷ್ಟ. ನಾವು ಇದನ್ನು ಮಾಡಿದ್ರೆ 2 ಡೇಸ್ ತಿಂತೀವಿ. ಮರುದಿನ ಇದ್ರದ್ದು ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ. ಸೊ ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಮಾಡೋಕ್ಕೆ ಬರ್ಲಾರ್ದವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ರೆಸಿಪಿನ ತೋರ್ಸಾತೀನಿ. ಇಲ್ಲಿ ನೋಡಿರಿ, ಇವಾಗ ನಾನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡೇನಿ. ಇದನ್ನು ಹುರ್ಕೊಂಡಾದ್ಮೇಲೆ ಒಂದೊಂದಾಗಿ ನಾನು ಹುರ್ಕೊತೀನಿ. ಇದಕ್ಕೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಮಿಸ್ ಆಗೈತಿ. ತರಕಾರಿ ತರೋದು ಲೇಟ್ ಆಯ್ತು. ತೊಗೊಂಡ್ಬಂದ್ರು ತರಕಾರಿ, ಬಟ್ ಸಾಂಬಾರು ಮಾಡಿದ್ಮೇಲೆ ತರಕಾರಿ ತೊಗೊಂಬಂದ್ರೆ ಅದಕ್ಕೆ ನಾನು ಅದೊಂದು ಮಿಸ್ ಮಾಡಿದೆ. ನೀವು ಸಾಂಬಾರು ಒಗ್ಗರಣೆ ಕೊಡುವಾಗ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಬರ್ತೈತಿ ಇದು. ಇವಾಗ ನೋಡಿರಿ ಕಾಳು ಮೆಣಸು ಹಾಕ್ಕೊಳತ್ತೀನಿ. ನಾನು ಯಾಕೆ ಇಷ್ಟಿಷ್ಟು ಹಾಕ್ಕೊಳತ್ತೀನಿ ಅಂತಂದ್ರೆ, ನಾವು ಭಾಳ ಜನ ಇಲ್ಲ ಮನೆಯೊಳಗೆ, ಒಂದು 4-5 ಜನಕ್ಕೆ ಅಷ್ಟೇ ನಾನು ಮಾಡ್ಕೊಳತ್ತಿದ್ದು ಸಾಂಬಾರು. ಸೊ ಅದಕ್ಕೆ ನಾನು ಸ್ವಲ್ಪ ಪ್ರಮಾಣದೊಳಗೆ ಹಾಕ್ಕೊಳತ್ತೀನಿ. ನೀವೇನಾದರೂ ಭಾಳ ಜನ ಇದ್ದಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕ್ಕೊಂಡು ಟೇಸ್ಟ್ ವೈಸ್ ನೀವು ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ನೀವು, ಎಲ್ಲನೂ ನಾನು ಸ್ವಲ್ಪ ಸ್ವಲ್ಪನ ಹುರ್ಕೊಳತ್ತೀನಿ, ಜಾಸ್ತಿನೂ ಹುರ್ಕೊಳಕತ್ತಿಲ್ಲ. ನಾನು ಸ್ಟಾರ್ಟಿಂಗ್ ಮ್ಯಾರೇಜ್ ಆದಾಗ ನನಗೆ ಈ ಸಾಂಬಾರು ಮಾಡೋಕ್ಕೆ ಬರ್ತಿದ್ದಿಲ್ಲ. ನಮ್ಮ ಅಕ್ಕ ನಮ್ಮ ಅತ್ತೆ ಮಾಡ್ತಿದ್ರು. ಅದನ್ನು ನೋಡಿಕೊಂಡು ಕಲ್ತ್ಕೊಂಡೀನಿ. ಒಂದು ಸತಿ ನಾನೇ ಟ್ರೈ ಮಾಡಿದೆ, ಚಲೋ ಆಗಲಿಲ್ಲ. 1-2 ಸತಿ ಟೇಸ್ಟ್ ಅಷ್ಟು ಸರಿ ಬರಲಿಲ್ಲ. ಆಮೇಲೆ ನಾನು ಮಾಡೋಕ್ಕೆ ಕಲ್ತ್ಕೊಂಡೆ. ಯಾಕಂದ್ರೆ ಬರೋಂಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ಬರೋಂಗಿಲ್ಲ ಅನ್ಸುತ್ತೆ ಅಂತೇಳಿ ನಾನು ಒಂದು ಸ್ವಲ್ಪ ಮಾಡೋದು ಕಲ್ತ್ಕೊಂಡೇನಿ. ಸೊ ಇದು ಇವಾಗ ನಾನು ಟೇಸ್ಟ್ ಸಖತ್ತಾಗಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೀನಿ. ನಾನು ಪುಟಾಣಿ ಒಂದು ತೊಗೊಳೋದು ಮರ್ತಿದ್ದೆ ನಿಮ್ಗೆ ಹೇಳೋದು. ಪುಟಾಣಿನೂ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಸಾರು ಟೇಸ್ಟ್ ಆಗ್ತೈತಿ. ಅದನ್ನು ಸ್ವಲ್ಪ ಹುರ್ಕೋಬೇಕು ಪುಟಾಣಿನ. ಇವಾಗ ನೋಡಿರಿ, ವಿಜಿಲ್ ಹೊಡ್ಸೀನಿ. ಒಂದು 7-8 ವಿಜಿಲ್ ಹೊಡ್ಸಿದ ಮೇಲೆ ಅದು ಆ ರೀತಿ ಕುದ್ದಿತ್ತು. ನಾನು ಒಂದು ಸ್ವಲ್ಪ ಬೇಳೆನ ಮಿಕ್ಸಿ ಹಾಕ್ಕೊಂಡೀನಿ, ಹುರ್ಬರ್ಕ್ ಅಂಥೇಳಿ ಅಂತೀವಿ ನಾವು. ಒಂದು ಸ್ವಲ್ಪ ಬೇಳೆನ ಸಪ್ರೇಟ್ ಇಟ್ಟೀನಿ, ಕಟ್ಟನ್ನು ತಕ್ಕೊಂಡು ಇಟ್ಕೊಂಡೀನಿ. ಇವಾಗ ಸಾಂಬಾರು ಒಗ್ಗರಣೆ ಕೊಡೋಣ ಬರ್ರಿ. ಮಾಮೂಲಿ ನೀವು ಸಾಂಬಾರು ಹೆಂಗೆ ಒಗ್ಗರಣೆ ಕೊಡ್ತೀರಿ ಹಂಗೆ ಒಗ್ಗರಣೆ ಕೊಡೋದು. ನಾವೇನದು ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ, ಎಲ್ಲ ಐಟಮ್ಸ್ ಹಾಕಿದ್ದು ಹುರ್ಕೊಂಡು ಆಗಲೇ ನಾನು ತಕ್ಕೊಂಡೆಲ್ಲ ಅವೆಲ್ಲ ಇದಕ್ಕೆ ಹಾಕ್ಕೊಂಡು ನೋಡಿರಿ ಇವಾಗ ಹಾಕ್ಕೊಂಡೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ ಪುಡಿ ಮತ್ತು ಅದೇನು ಮಸಾಲೆ ಇಟ್ಕೊಂಡಿದ್ನಲ್ಲ ರುಬ್ಬಿನ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದು ಮಾಡ್ಕೊತೀನಿ, ಫ್ರೈ ಮಾಡ್ಕೊತೀನಿ. ಆಮೇಲೆ ನಾವೇನು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಬೇಳೆದು, ಅದನ್ನ ಹಾಕ್ಕೊಂಡೀನಿ. ಯಾಕಂದ್ರೆ ನಾವು ಸ್ವಲ್ಪ ಮಿಕ್ಸಿ ಹೊಡೆದೀನಿ. ಯಾಕಂದ್ರೆ ಹುರ್ಬರ್ಕ ಅಂದ್ರೆ ಏನಂತಾರೆ ಅದಕ್ಕೆ ನಮ್ಮ ಭಾಷೆ ಒಳಗೆ ನಾವು ಹಂಗೆ ಅಂತೀವಿ, ನಿಮಗೆ ಹೇಳಕ್ಕೆ ಬರೋಲ್ಲ ನನಗೆ. ಹಂಗೆ ಹಾಕ್ಕೋಬೇಕು ಅಂದರೆ ನಮ್ಮ ಮನೆಯೊಳಗೆ ಹಂಗೆ ಇಷ್ಟಪಡ್ತಾರೆ. ಸೊ ನಾವು ಹಂಗೆ ಮಾಡ್ಕೊಂಡ್ವಿ. ಬೇಳೆನೂ ಹಾಕ್ಕೊಂಡೀನಿ. ಇದಕ್ಕೆ ನಾನು ಟೊಮೊಟೊ ಬಳಸಂಗಿಲ್ಲ, ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡೀನಿ. ಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಂಡೀನಿ ತುರ್ಕೊಂಡು. ಅಂದ್ರೆ ಟೇಸ್ಟ್ ಮತ್ತು ಇದು ಸ್ವಲ್ಪ ಚಲೋ ಅನ್ನಿಸ್ತೈತಿ ಅಂಥೇಳಿ.
ಒಣ ಕೊಬ್ಬರಿ ಹಾಕ್ಕೊಳ್ಳಿಲ್ಲ ಅಂದ್ರೆ ಅದು ಅಷ್ಟು ಚಲೋ ಕಾಣಿಸಂಗಿಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಂಡೀನಿ. ನಾವು ನಾರ್ಮಲಾಗಿ ಹೋಳಿಗೆ ಕಡುಬು ಮಾಡುವಾಗ ಹೂರಣನ ಹಾಕ್ಕೊಂಡ್ಬಿಡ್ತೀವಿ, ಬಟ್ ಇವತ್ತು ನಾನು ಬೆಲ್ಲ ಹಾಕ್ಕೊಂಡೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಟ್ಬಿಟ್ರೆ ಸಾಂಬಾರು ರೆಡಿ ಆಗ್ತೈತಿ ಸೂಪರ್ ಫೈನಾಗಿ. ಈ ಕಡೆ ನಾನು ಕುಚ್ಚುಕಡುಬು ಅಂತ ನಾವು ಹೇಳ್ತೀವಿ, ಅದನ್ನು ಮಾಡತ್ತಿದ್ವಿ. ನಮ್ಮ ಮನೆ ದೇವ್ರಿಗೆ ನಾವು ಕಾರ್ತಿಕದ ದಿವಸ ಇದನ್ನು ಮಾಡ್ತೀವಿ. ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬರ್ರಿ. ಮೊದಲು ಗೋಧಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಂಡೀನಿ. ಹಿಂಗೆ ಒಂದೊಂದು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಕೈಯಿಂದನೇ ಮಾಡ್ಕೊತೀವಿ ನಾವು ಇವನ್ನ. ಯಾಕಂದರೆ ದೇವ್ರ ಎಡೆಗೆ ಮಾಡೋದು ನಾವು ಲಟ್ಸಂಗಿಲ್ಲ, ಕೈಲಿಂದನೇ ಮಾಡ್ಕೊತೀವಿ. ಮಾಡಿಕೊಂಡು ಅಲ್ಲೇನು ನಾನು ನೀರಾಗಲೇ ಬಿಸಿ ಮಾಡೋಕೆ ಇಟ್ಟಿದ್ನಲ್ಲ, ಕುದಿಯೋ ನೀರೊಳಗೆ ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ಅಂದರೆ ಇದು ನೋಡಿರಿ, ಇವಾಗ ಒಂದೊಂದು ಮಾಡಿ ನಾನು ಈ ನೀರೊಳಗೆ ಬೇಯಿಸ್ಕೊತೀನಿ. ಇದೆಲ್ಲ ಒಂದು ಹನಿ ಎಣ್ಣೆ ಹಾಕ್ಕೋಬೇಕು ಇದು ನೀರಿಗೆ. ಅಂದರೆ ಸ್ವಲ್ಪ ಅವು ನಾವೇನು ಮಾಡಿ ಹಾಕ್ಕೊಂಡಿರ್ತೀವಲ್ಲ ಹತ್ಕೊಳ್ಳಂಗಿಲ್ಲ. ಇದನ್ನು ನಮ್ಮ ಅತ್ತೆ ಮಾಡಾಕೊಂತಾರೆ, ನಾನು ವಿಡಿಯೋ ಮಾಡತ್ತಿದ್ದೆ ಅದಕ್ಕೆ. ಇವಾಗ ಕುದ್ದು ಫೈನಲ್ಲಾಗಿ ಹಿಂಗೆ ಮೇಲೆ ಬಂದರೆ ಇದು ರೆಡಿ ಆಗೈತಿ ಅಂತ ಅರ್ಥ. ಇದನ್ನು ನಾವು ಬೆಲ್ಲದ ಬೇಳೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಕಡಲೆಬೇಳೆ ಮತ್ತು ಬೆಲ್ಲ ಹಾಕಿದ್ದ ಮಿಕ್ಸ್ ಇದ್ರೊಳಗೆ ಸ್ವೀಟ್ ಒಳಗೆ ಇದನ್ನು ತಿಂದರೆ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ನಾವು ಖಾರದ ಜೊತೆನೂ ಇದನ್ನು ತಿನ್ನಬಹುದು. ನೋಡಿರಿ, ಇಲ್ಲಿ ಬದನೇಕಾಯಿ ಪಲ್ಯ ಮಾಡಿದ್ದೆ ಮತ್ತು ಇಲ್ಲಿನ ಕುಚ್ಚುಕಡುಬು ಬಂದಿವಲ್ಲ ಅದು ರೆಡಿಯಾಗಿತ್ತು. ಈ ಕುಚ್ಚುಕಡುಬನ್ನು ಈ ಹೂರಣದ ಜೊತೆ ಹಚ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ಒಂದು ಸತಿ ಟ್ರೈ ಮಾಡಿರಿ. ರೈಸ್ ಸಾಂಬಾರು ರೆಡಿ ಆಯಿತು. ಈ ಸಾಂಬಾರಂತೂ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಸಖತ್ತಾಗಿ ಬರ್ತೈತಿ. ಕಟ್ಟಿನ ಸಾರು ಅಂತ ನಾವು ಕರಿತೀವಿ ಇದನ್ನು. ಸೊ ಅಡುಗೆ ಎಲ್ಲ ಮುಗೀತು, ದೇವರ ಎಡೆನೂ ಮಾಡಿದೆ. ನೋಡಿರಿ ಇಲ್ಲೇ ನೋಡ್ತಾ ಇರ್ಬೋದು, ನಮ್ಮ ಮನೆ ದೇವ್ರದ್ದು ಕಾರ್ತಿಕೋತ್ಸವ ಅಂತ ಹೇಳಿದ್ನಲ್ಲ, ಅದು ನಮ್ಮ ಅತ್ತೆಯವರು ಎಡೆ ಎಲ್ಲ ಮಾಡಿದರು. ಬದನೇಕಾಯಿ ಪಲ್ಯ, ಅನ್ನ, ಸಾಂಬಾರು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮಮ್ಮಿ ಮನೆ ಕಡೆ ಹೊಂಟಿದ್ದೆ. ಯಾಕಂತಂದ್ರೆ ನನ್ನ ಮಗಳದ್ದು ಮುಡಿ ಕೊಡೋ ಶಾಸ್ತ್ರ, ಅಂದರೆ ಜವಳ ಅಂತ ಹೇಳ್ತೀವಿ ನಾವು. ಜವಳ ಅಂದರೆ ಏನು ಅಂತಾರಂತೇಳಿ ನಾವು ಮುಡಿ ಕೊಡ್ತೀವಿ ಅಂತಾರಲ್ಲ. ಪಾಪಂದು ಫಸ್ಟ್ ಟೈಮು ನಾವು ಕೂದಲನ್ನು ತೆಗ್ಸಾಕತ್ತೀವಿ. ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು. ಅದು ನಮ್ಮ ಮಮ್ಮಿ ನನ್ನ ಮಗಳಿಗೊಂದು ಫ್ರಾಕ್ ಮತ್ತು ನನಗೆ ಸೀರೆ ಮತ್ತು ನಮ್ಮ ಮನೆಯವ್ರಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕು ಅಂಥೇಳಿ ಇತ್ತಲ್ಲ. ಸೊ ಹಂಗೆ ಕೊಡಿಸ್ಬೇಕು. ಅದಕ್ಕೆ ನಮ್ಮ ಮಮ್ಮಿ ಮನೆ ಕಡೆ ಹೊಂಟಿದ್ದೆ ನಾನು ಆಟೋದಾಗ. ನಮ್ಮ ಮನೆ ದೂರಿಲ್ಲ, ಸ್ವಲ್ಪ ಸಮೀಪನ ಐತಿ. ನೋಡಿರಿ, ಇಲ್ಲಿ ನನ್ನ ತವ್ರ ಮನೆ ಈ ಕಡೆ ಜುಡಿಯೋ ಅದಲ್ಲ, ಜುಡಿಯೋಕ್ಕೆ ಹತ್ರ ಬರ್ತೈತಿ. ಇಲ್ಲಿ ಸಮೀಪನ ಆಗುತ್ತೆ. ನಮ್ಮ ಮಮ್ಮಿ ಮನೆಯೂ ದೂರಿಲ್ಲ, ನನ್ನ ಹಸ್ಬೆಂಡ್ ಮನೆಯೂ ದೂರಿಲ್ಲ. ಸೊ ಅದಕ್ಕೆ ಆಟೋದಾಗ ನಾನು ಹೊಂಟಿದ್ದೆ. ನನ್ನ ಮಗನ ನಾನು ಅಲ್ಲೇ ಬಿಟ್ಟಿದ್ದೆ. ಮನೆಗೆ ಬಂದೀನಿ, ನನ್ನ ಮಗ ಮಲ್ಕೊಂಬಿಟ್ಟಾನ, ನಿದ್ದೆ ಹೊಡ್ಯಾತಾನ. ಇದು ಜೋಳ್ಗಿ ಅದು ಮೊನ್ನೆ ಕಟ್ಟಿದ್ವಲ್ಲ, ಅದು ಸ್ವಲ್ಪ ಹೊಲಸಾಗಿತ್ತಂತ ನಮ್ಮ ಮಮ್ಮಿ ಇದು ಬೇರೆ ಕಟ್ಟ್ಯಾರ. ಇವನು ಎಷ್ಟು ನಿದ್ದೆ ಹೊಡ್ಯಾತಾನ ಅನ್ನೋ. ಅನ್ನಿನುದ್ದ ಜೋರು ನಿದ್ದೆ ಹತ್ತೈತೆ ಅವಂಗೆ. ಪಾಪ ಮಲ್ಕೊಲಿ, ಆಮೇಲೆ ಎದ್ದ ಮೇಲೆ ಅವಂಗೆ ಖುಷಿ ಆಗ್ಬಿಡ್ತೈತೆ ನಂಗೆ ನೋಡಿ. ಮಮ್ಮಿ ಬಂತು ನಂಗೆ ಕರ್ಯಾಕ ಅಂತೇಳಿ ಖುಷಿ ಪಟ್ಬಿಡ್ತಾನವ. ಈಕಿ ನೋಡ್ರಿ ಹೆಂಗೆ ಬಿದ್ದೊಳ್ಳಾಡತ. ಏನಿಂದ ಹಾಂ ಈ ಟೋಪಿ ಹಾಕಿನಿ, ರೋಡ್ ತುಂಬ ಇದನ್ನು ಕಿತ್ಕೊಂಡು ಬರಕ್ಕೆ ಹೊಂದ್ಬಿಟ್ಟಾಳ ನೋಡ್ರಿ. ಇದು ಬ್ಯಾಡ್ ಅಂತೇಳಿ ತೆಗಿ ಸಾಕು. ಎಲ್ಲಿ ಎದ್ದು ಹೊಕ್ಕಿ ನೋಡಿ ನೀನು, ಓಯ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ನಾಷ್ಟಕ್ಕೆ ಪಡ್ಡು ಮಾಡ್ಯಾರ. ನನಗೆ ಪಡ್ಡು ಅಂದ್ರೆ ಭಾಳ ಇಷ್ಟ. ಅದ್ರಾಗ ನಮ್ಮ ಮಮ್ಮಿ ಮಾಡೋ ಪಡ್ಡು ಮತ್ತು ಚಟ್ನಿ ಅಂದ್ರೆ ಭಾಳ ಇಷ್ಟ. ಸೊ ಇಲ್ಲಿ ಹಿಟ್ಟು ಬಿದ್ದುಬಿಟ್ಟೈತಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿಲೇ ಚಟ್ನಿ ನಂಗೆ ಭಾಳ ಇಷ್ಟ ಮಮ್ಮಿ ಮಾಡೋದು. ಸೊ ನಾನು ಇವಾಗ ಒಂದೆರಡು ಪಡ್ಡು ತಿಂದ್ಬಿಡ್ತೀನಿ. ಹೊಟ್ಟೆ ಹಸ್ವಾಗತೈತಿ. ಗ್ಯಾಸ್ ಜೋರು ಇಟ್ಟಿನಿ. ಪಡ್ಡು ಹಾಕ್ಕೊಂಡು ತಿಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಮಲ್ಕೊತೀನಿ. ಯಾಕಂದ್ರೆ ಮನ್ಯಾಗಂತೂ ಎಲ್ಲ ಕೆಲಸ ಮಾಡಿ ಬರೋಷ್ಟಕ್ಕೆ ಸಾಕಾಗೋದು ನಂಗೆ. ನನಗೂ ಎಲ್ಲ ಕೆಲಸ ಮಾಡಿ ಬಂದೆ ಅಂದ್ರೆ ಸ್ವಲ್ಪ ಮತ್ತೆ ರೆಸ್ಟ್ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲಿಂದ ಮತ್ತೆ ಅಲ್ಲಿ ಹೋಗಿ ಮತ್ತೆ ಕೆಲಸ ಮಾಡೋದಂದ್ರೆ ನನಗೂ ಆಗಂಗಿಲ್ಲ, ಸುಸ್ತು ಅನ್ನಿಸ್ದಂಗೆ ಆಗ್ಬಿಡ್ತೈತಿ. ಸೊ ಅದಕ್ಕೆ ಪಡ್ಡು ತಿಂದು ಸ್ವಲ್ಪ ರೆಸ್ಟ್ ತೊಗೊತೀನಿ. ಆಮೇಲೆ ಬಿಸಿಲಾಗೈತಿ ಇವಾಗ ಭಾಳ. ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದಕ್ಕೆ ಹೋಗ್ತೀನಿ, ಏನದು ಬಟ್ಟೆ ತರಕ್ಕೆ ಹೋಗ್ತೀನಿ. ಮತ್ತು ಈಗ ಹೋಗ್ಬಿಟ್ರೆ ಬಿಸಿಲು ಒಂದು ಜಗ್ಗೈತಿ, ಹೋಗೋಕ್ಕಾಗಲ್ಲ. 4 ಗಂಟೆಗೆ ಹೋಗಿ ಬಟ್ಟೆ ನನ್ನ ಮಗಳಿಗೆ ಒಂದು ಡ್ರೆಸ್ ನೋಡ್ತೀನಿ, ನಂಗೆ ಇಷ್ಟ ಆಗುವಂಥ ಡ್ರೆಸ್ ಸಿಕ್ಕರೆ ತೊಗೊತೀನಿ. ಇಲ್ಲಾಂದ್ರೆ ಮೀಶೋದಾಗ ಒಂದು ಫ್ರಾಕ್ ನೋಡೀನಿ, ಅದ ಫ್ರಾಕ್ ಆರ್ಡ್ರ್ ಮಾಡ್ತೀನಿ. ಬಟ್ ನನಗೊಂದು ಸೀರೆ ತೊಗೊತೀನಿ. ನಮ್ಮ ಮನೆಯವ್ರಿಗೆ ಒಂದು ಶರ್ಟ್ ತೊಗೋಬೇಕು. ಆ್ಯಕ್ಚುಲಿ ಒಂದು ಶರ್ಟ್ ಮತ್ತು ಪ್ಯಾಂಟ್ ತೊಗೋಬೇಕು. ಆಗ ನಮ್ಮ ಮನೆಯವರು ಬೇಡ, ನನಗೆ ಶರ್ಟ್ ಅಷ್ಟೇ ಇರಲಿ ಅಂತ ಹೇಳಾದ. ಸೊ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ಕೊತ ನಾನು ಪಡ್ಡನ್ನು ಹಂಗೆ ಹಾಕ್ಬಿಟ್ಟೆ. ಇರಲಿ, ನಡೀತದೆ. ಈಗ ಪಡ್ಡು ತಿಂದು ಮತ್ತೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಪಡ್ಡು ತಿನ್ನಾತೀನಿ. 1-2 ಪಡ್ಡು ಹೊತ್ತು ಬಿಟ್ಟುವ.
ಇಷ್ಟು ಪಟ್ಟು ತಿನ್ನತ್ತಾಳ ಅಂತೇಳಿ ಕಣ್ಣು ಬಿಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಇವು ಸಣ್ಣ ಸಣ್ಣ ಪಡ್ಡದವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾವ. ಬ್ಯಾಟಿಂಗ್ ಮಾಡ್ತಾ ಇರೋದೇ. ನನಗಂತೂ ಪಡ್ಡು ಅಂದರೆ ಫೇವ್ರೆಟ್, ಭಾಳ ಇಷ್ಟ ನನಗೆ. ನಿಮಗೂ ಇದು ಪಡ್ಡು ಅಂದರೆ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ನಾನು ಪಡ್ಡು ಎಲ್ಲ ತಿಂದಾದ್ಮೇಲೆ ನನ್ನ ಮಗಳಿಗೆ ಸ್ವಲ್ಪ ಅನ್ನ, ತುಪ್ಪ, ಶೇಂಗಾ ಚಟ್ನಿ ಹಾಕಿ ಉಣ್ಸಾತಿದ್ದೆ. ಯಾಕಂದರೆ ಮಾರ್ನಿಂಗ್ ಏನೂ ತಿಂದಿದ್ದಿಲ್ಲ, ಸ್ವಲ್ಪ ನೆಗಡಿ ಆಗೈತಲ್ಲ, ಕಿರಿ ಮಾಡಕೊಂತಿದ್ಲು. ಅದಕ್ಕೆ ಏನು ತಿನ್ನಿಸಿಲ್ಲ ಅಂಥೇಳಿ ಆಕೆಗೆ ತಿನ್ಸಾತಿದ್ದೆ. ಇಲ್ಲಿ ನೋಡಿರಿ ನನ್ನ ತಂಗಿ ನನ್ನ ಮಗಳಿಗೆ ಎಟ್ಕೊಂಡು ಕುಂತಿದ್ಲು. ಇವ್ನಿಗೆ ಇಲ್ಲೇ ಬಿಟ್ಟಿದ್ನಲ್ಲ, ಮಲ್ಕೊಂಡಿದ್ದು ಖುಷಿಯಾಗಿಬಿಟ್ಟವ ನಂಗೆ ನೋಡಿ. ಅಲ್ಲಿ ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿ ನನ್ನ ಮಗಳಿಗೆ ಈ ಡ್ರೆಸ್ ತೊಗೊಂಡೆ. ಹೆಂಗೈತೆ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ಫ್ರಾಕ್ ಭಾಳ ಇಷ್ಟ ಆಯ್ತು. ಬಟ್ ಕಲರ್ ನನಗೆ ಇದ್ರೊಳಗೆ ರೆಡ್ ಬೇಕಾಗಿತ್ತು. ರೆಡ್ ಇದು ಸೈಜ್ ದೊಡ್ಡದಿತ್ತು, ಅದಕ್ಕೆ ಇದನ್ನು ಇರಲಿ ಅಂಥೇಳಿ ಇದನ್ನು ತೊಗೊಂಡೆ. ಇನ್ನೊಂದು ಸತಿ ನೋಡೋಣ ರೆಡ್ ತೊಗೊಳ್ಳೋಣ ಅಂಥೇಳಿ. ಆಮೇಲೆ ನನಗೊಂದು ಸೀರೆ ತೊಗೊಂಡ್ವಿ, ಮತ್ತು ನನ್ನ ಹಸ್ಬೆಂಡ್ಗೆ ಒಂದು ಶರ್ಟ್ ಅಷ್ಟೇ ತೊಗೊಂಡ್ವಿ. ಪ್ಯಾಂಟ್ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನನ್ನ ಹಸ್ಬೆಂಡ್ ಪ್ಯಾಂಟ್ ಏನು ಬೇಡ ಬಿಡು, ಪ್ಯಾಂಟ್ ಅದಾವ ಅಂತ ಹೇಳಿದ್ರು. ಸೊ ಅದಕ್ಕೆ ಇದೊಂದು ಶರ್ಟ್ ತೊಗೊಂಡ್ವಿ ಅವ್ರಿಗೆ, ಸ್ಕೈ ಬ್ಲೂ. ಅದು ಕೂಡ ಅವ್ರಿಗೆ ಇಷ್ಟ ಆಯ್ತು. ಆಮೇಲೆ ನಾನೊಂದು ಸೀರೆ ತೊಗೊಂಡೆ, ಟಿಶ್ಯೂ ಸೀರೆ ಅಂತಾರಲ್ಲ ಅಂಥವು ತೊಗೊಂಡೆ. ಯಾಕಂದರೆ ಇಂಥ ಸೀರೆ ನನ್ನ ಕಡೆ ಇರಲಿಲ್ಲ, ಬರೀ ರೇಷ್ಮೆ ಸೀರೆ ಅಂಥವು ಎಲ್ಲ ಟೈಪ್ ಇದ್ವು. ಬಟ್ ಈ ಸೀರೆ ಇದ್ದಿದ್ದಿಲ್ಲಲ್ಲ, ಈ ಕಲರ್ನೂ ಇದ್ದಿದ್ದಿಲ್ಲ, ಅದಕ್ಕೆ ಇದನ್ನು ತೊಗೊಂಡೆ. ಸೀರೆ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ. ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದು ಹೆಂಗೆ ಕಾಣಿಸ್ತಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮನೆಗೆ ಹೋಗಿ ಏನು ಅಡುಗೆ ಗಿಡಿಗೆ ಇಲ್ಲ, ಇವು ಟ್ಯಾಬ್ಲೆಟ್ಸನ್ನ ಮತ್ತೆ ತೊಗೊಂಡಿದ್ದ. ಏನಿಲ್ಲ, ಜಸ್ಟ್ ಅನ್ನ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡು ಬಿಡ್ತೀವಿ. ನನ್ನ ಮನೆಗೆ ಹೋಗಲೇಬೇಕಾದ್ರೆ ಲೇಟ್ ಆಗಿಬಿಡ್ತೈತಿ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ತೀರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.